ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿಗೆ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನೊಂದು ವಿಡಿಯೋ ಬಂದುಬಿಟ್ಟು KPTCL ಪವರ್ಮ್ಯಾನ್ ನೇಮಕಾತಿ 2024 ಹೆಸ್ಕಾಮ್ನ ಪವರ್ಮ್ಯಾನ್ 1:1 ರಿಸಲ್ಟ್ನ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಇದೆ. ಅದರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮಾತಾಡ್ತಾ ಹೋಗೋಣ. ಈ ಒಂದು ಹೆಸ್ಕಾಮ್ ರಿಸಲ್ಟ್ ಬಗ್ಗೆ ಯಾವಾಗ ಬರಬಹುದು ಮತ್ತು ಈ ಒಂದು ಮೆಡಿಕಲ್ ಲಿಸ್ಟ್ ಬರುವಂಥದ್ದು ನೆಕ್ಸ್ಟ್ ಅದು ಯಾವಾಗ ಬರುತ್ತದೆ ಎಲ್ಲದರ ಬಗ್ಗೆಯೂ ಸಹ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ನಿಮಗೆ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ದೊರೀತಾ ಹೋಗ್ತದೆ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮೊಂದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಿಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ. ಅದೇ ರೀತಿಯಾಗಿ ಪ್ರತಿಯೊಬ್ಬರು ಲೈಕ್ ಮಾಡಿ, ಹೈಪ್ ಮಾಡಿ ಅಂತ ಹೇಳ್ತಾ ಈಗ ಹೆಸ್ಕಾಮ್ ಪವರ್ಮ್ಯಾನ್ 1:1 ರಿಸಲ್ಟ್ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅಂತ ಹಾಕಿದ್ದೆ. ಓಕೆ, ಹೆಸ್ಕಾಮ್ನ ಒಂದು ಪವರ್ಮ್ಯಾನ್ ರಿಸಲ್ಟ್ ಯಾವಾಗ ಬರ್ತದೆ ಎಂಬುದರ ಒಂದು ಆಡಿಯೋ ರೆಕಾರ್ಡು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಅಭ್ಯರ್ಥಿಗಳು ಹಾಕಿದ್ದಾರೆ. ಹೆಸ್ಕಾಮ್ಗೆ ಕರೆ ಮಾಡಿ ಅದರ ಒಂದು ರೆಕಾರ್ಡನ್ನು ನಮ್ಮೊಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದಾರೆ. ಬೇರೆ ಯಾರು ನೋಡದೇ ಇದ್ದವರು ಬಂದು ಸಹ ನೋಡ್ಬೋದು. ನಾನು ಸಹ ಅದನ್ನು ಶೇರ್ ಮಾಡ್ತೇನೆ. ಓಕೆ, ಅದರಲ್ಲಿ ಏನು ಹೇಳಿದ್ದಾರೆ ಎಂಬುದನ್ನು ಮೊದಲಿಗೆ ನೋಡೋಣ. ಓಕೆ, ಅದರಲ್ಲಿ ಹೇಳಿರುವಂಥದ್ದು ಅವರು ಹೆಸ್ಕಾಮ್ ರಿಸಲ್ಟು ಇನ್ನೂ 1 ತಿಂಗಳು ಅಥವಾ 2 ತಿಂಗಳು ಅಂತ ಹೇಳಿದ್ದಾರೆ. ಬಟ್ ಅದು 1 ತಿಂಗಳಲ್ಲಿ ಹೆಸ್ಕಾಮ್ ರಿಸಲ್ಟ್ ಬರೋದಿಲ್ಲ. ಓಕೆ, ಯಾಕೆ ಬರೋದಿಲ್ಲ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಆ ವಿಡಿಯೋದಲ್ಲಿ ಇನ್ನೂ ಏನಿದೆ ಅಂತಂದರೆ ನಿಮಾಮ್ಸ್ ಮೆಡಿಕಲ್ ಲಿಸ್ಟು ಬಿಟ್ಟಿಲ್ಲ, ಇನ್ನೂ ಅದನ್ನು ಸಹ ಬಿಡ್ತೀವಿ ಅಂತ ಹೇಳ್ತಾರೆ. ಓಕೆ, ಈಗ ನೋಡಿರ್ಬೋದು ನೀವು, ಚೆಸ್ಕಾಮ್ದು ಬಿಟ್ಟಿಲ್ಲ ಅಂತಂದರೆ ಆಲ್ರೆಡಿ ಅದು ಮೆಡಿಕಲ್ ನಡೆದೋಗಿರುತ್ತೆ. ಓಕೆ, ಮೆಸ್ಕಾಮ್ದು ಸಹ ಬಿಟ್ಟಿಲ್ಲ. ಓಕೆ, ಆದರೆ ಈ ಒಂದು ನಿಮಾಮ್ಸ್ ಮೆಡಿಕಲ್ ಲಿಸ್ಟು ಹೆಸ್ಕಾಮ್ದು ಯಾವಾಗ ಬರ್ತದೆ ಅಂತ ನೋಡಿದ್ರೆ ಹೆಸ್ಕಾಮ್ನ ಒಂದು ಮೆಡಿಕಲ್ ಲಿಸ್ಟು ಯಾವಾಗ ಬರಬಹುದು ಅಂತ ನೋಡೋದಾದರೆ ಸ್ನೇಹಿತರೆ, ಈ ಒಂದು ಮೆಡಿಕಲ್ ಲಿಸ್ಟು ಯಾವಾಗ ಬರಬಹುದು ಅಂತ ಹೇಳೋದಾದರೆ ಸ್ನೇಹಿತರೆ, ಈಗ ಅವರು ಅದರಲ್ಲಿ ವಿಡಿಯೋದಲ್ಲಿ ಹೇಳಿದ್ದಾರೆ ಏನಪ್ಪ ಅಂತಂದರೆ ನಿಮಾಮ್ಸ್ ಅವರೇ ಹೆಸ್ಕಾಮ್ ಅವ್ರಿಗೆ ಏನು ಮಾಡಬೇಕು, ಡೇಟನ್ನು ಕೊಡಬೇಕು. ಅವರು ಯಾವ ಡೇಟಲ್ಲಿ ಅವರು ಖಾಲಿಯಾಗಿ ಇರ್ತವೆ ಡೇಟ್ಸು ಅಂತೇಳಿ. ಯಾಕಂತಂದರೆ ಬೆಸ್ಕಾಮ್ ಅವರು ಈಗಾಗಲೇ ಅವರು ಮೆಡಿಕಲ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಅವ್ರದ್ದು ಶೆಡ್ಯೂಲ್ ಬಂದುಬಿಟ್ಟು ಇರುವಂಥದ್ದು ಡಿಸೆಂಬರ್ವರೆಗೂ ಇದೆ. ಹಾಗಾಗಿ ಅವರು ಇಲ್ಲದ ಒಂದು ಡೇಟ್ಗಳಲ್ಲಿ ಈ ಒಂದು ಹೆಸ್ಕಾಮ್ನ ಒಂದು ಡೇಟನ್ನು ಅವರು ಕೊಡಬೇಕಾಗ್ತದೆ. ಆ ಒಂದು ಕಾರಣಕ್ಕಾಗಿ ಅಲ್ಲಿ ಅವರು ನೀಡಿರುವಂತಹ ಡೇಟ್ಗೆ ಇವರು ಮೆಡಿಕಲನ್ನು ನಡೆಸಬೇಕಾಗಿರೋ ಕಾರಣಕ್ಕಾಗಿ ಅವರು ಇನ್ನೂ ಡೇಟ್ ಕೊಟ್ಟಿಲ್ಲ ಅಂತೆ. ಕೊಟ್ಟ ನಂತರ ಅವರು ಮೆಡಿಕಲ್ ಲಿಸ್ಟನ್ನು ಬಿಡ್ತಾರೆ. ಓಕೆ, 1:1 ಲಿಸ್ಟ್ ಬಿಡಲ್ಲ. ಹಾಗಾಗಿ ನೋಡ್ಬೋದು ನಾವು ಡಿಸೆಂಬರ್ 10ರವರೆಗೂ ಸಹ ಬೆಸ್ಕಾಮ್ನ ಒಂದು ಮೆಡಿಕಲ್ ಇದೆ. ಆದರೆ ಓಕೆ, ಅದರ ಮಧ್ಯೆ ಕಂಟಿನ್ಯೂ ಆಗಿ ಮೆಡಿಕಲ್ ಇಲ್ಲ. ಕೆಲವೊಂದು ಡೇಟ್ಗಳು ಅಲ್ಲಿ ಮಧ್ಯ ಖಾಲಿ ಇವೆ. ಅಂತಹ ಸಂದರ್ಭದಲ್ಲಿ ಅಂಥ ಡೇಟ್ಗಳಲ್ಲಿ ಈ ಒಂದು ಹೆಸ್ಕಾಮ್ನ ಒಂದು ಮೆಡಿಕಲ್ ಆಗ್ಬೋದು. ಓಕೆ, ಹಾಗಾಗಿ ಮೆಡಿಕಲ್ ಲಿಸ್ಟ್ ಬರೋವರೆಗೂ ರಿಸಲ್ಟ್ ಯಾವಾಗ ಬರ್ತದೆ ಅಂತೇಳಿ ಯಾರೂ ಸಹ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಓಕೆ, ಅವರು 1 ತಿಂಗಳಿದ್ದಾರೆ. ಬಟ್ 1 ತಿಂಗಳಲ್ಲಿ ಇನ್ನೂ ಮೆಡಿಕಲ್ ಡೇಟ್ಸು ಬರಬೇಕು. ಮೆಡಿಕಲ್ ಡೇಟ್ಸ್ ಬಂದ ನಂತರ ಆ ಒಂದು ರಿಸಲ್ಟ್ ಯಾವಾಗ ಬರ್ತದೆ ಅಂತೇಳಿ ಗೊತ್ತಾಗುತ್ತದೆ. ಹಾಗಾಗಿ ಸರಿಸುಮಾರು ಇದು ಸಹ ನವೆಂಬರ್ ಡಿಸೆಂಬರ್ವರೆಗೂ ಸಹ ಹೋಗ್ಬೋದು ಈ ಒಂದು ಹೆಸ್ಕಾಮ್ನ ಒಂದು ರಿಸಲ್ಟು. ಇದು ನಮಗೆ ಯಾವಾಗ ಕ್ಲಿಯರಾಗಿ ಗೊತ್ತಾಗ್ತದೆ ಅಂತಂದರೆ ಒಂದು ಹೆಸ್ಕಾಮ್ನ ಒಂದು ಮೆಡಿಕಲ್ ಲಿಸ್ಟ್ ಬಿಟ್ಟ ನಂತರ ಅದರಲ್ಲಿ ಯಾವ ದಿನಾಂಕಗಳವರೆಗೂ ಸಹ ಈ ಒಂದು ವೈದ್ಯಕೀಯ ಪರೀಕ್ಷೆ ನಡೀತದೋ ಅಲ್ಲಿವರೆಗೂ ಸಹ ಇದರ ಒಂದು ರಿಸಲ್ಟ್ ಯಾವಾಗ ಬರ್ತದೆ ಅಂತೇಳಿ ನಮಗೆ ಗೊತ್ತಾಗೋದಿಲ್ಲ ಸ್ನೇಹಿತರೆ. ಓಕೆ, ನೆಕ್ಸ್ಟು ಹಾಗಾಗಿ ಇದರ ಒಂದು ರಿಸಲ್ಟ್ ಬಂದುಬಿಟ್ಟು ಎಕ್ಸ್ಪೆಕ್ಟೆಡ್ ಆಗಿ ನವೆಂಬರ್ ಡಿಸೆಂಬರ್ವರೆಗೂ ಸಹ ಈ ಒಂದು ಹೆಸ್ಕಾಮ್ ರಿಸಲ್ಟು ಹೋಗ್ತದೆ ಅಂತ ಹೇಳ್ತಾ ನೆಕ್ಸ್ಟು ಚೆಸ್ಕಾಮ್ಗೂ ಸಹ ಹೇಳಿದ್ದೆ 15ರಿಂದ ಈ ಒಂದು ತಿಂಗಳು 20ನೇ ತಾರೀಕಿನ ಒಳಗೆ ಬರಬಹುದು ಅಂತೇಳಿ. ಚೆಸ್ಕಾಮ್ ಮತ್ತು ಜೆಸ್ಕಾಮು ಯಾರಾದರೂ ಅಭ್ಯರ್ಥಿಗಳು ಜೆಸ್ಕಾಮ್ಗೂ ಸಹ ಅಥವಾ ಚೆಸ್ಕಾಮ್ಗೂ ಸಹ ಕರೆಯನ್ನು ಮಾಡಿ ನೀವು ಸಹ ಅಂತ ಹೇಳ್ತಾ ನೆಕ್ಸ್ಟು ಮೆಸ್ಕಾಮ್ದು ರಿಸಲ್ಟ್ ಯಾವಾಗ ಬರ್ತದೆ ಎಂಬುದನ್ನು ಮೆಡಿಕಲ್ ಲಿಸ್ಟ್ ಯಾವಾಗ ಬರ್ತದೆ ಎಂಬುದನ್ನು ನಾಳೆ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಪ್ರತಿಯೊಬ್ಬರು ಸಹ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಕಾಮೆಂಟ್ ಮಾಡಿ.